ಎಂಥ ಕೆಂಬು ಯಾಂಬಲ ಒಟ್ಟ ಹೋಗತ್ತದ ಎಂಥ ನಿನ್ನ ರಾತ್ರೆಲ್ಲ ಮಲ್ಕೊಂಡು ಹಂಗೆ ಆಯ್ತದ. ಏನು ಔಷಧ ತಂದಪ್ಪ, ಔಷಧ ಕುಡಿದು ಮಲ್ಕೊನಿ ಬೀಗಿಸ್ತೀನಿ ಅವ್ನಿಗೆ ಎದ್ದದ. ಇನ್ನೇನು ಎದಿ ನೂಸ್ ಸಾಕಾಗೋದು. ಹೊಟ್ಟೆಲ್ಲ ನುಸಾಯ್ತು, ಎದಿ ನುಸಾಯ್ತು, ಒಟ್ಟು ಕಮ್ಮಿ ಆಗೋದು. ಇದು ಅಪ್ಪ ಮತ್ತು ಅಲ್ಲ ತೊಗೊಂಬನ ಅದನ್ನು ಹಾಕೊಂಡಿದ್ದು ಚಾರ ಕೂಡ್ತೀನಿ. ಏನೇನು ಮಾಡೋದೇನು ಕೆಮ್ಮು ಹೋಗ್ಬೇಕಂದ್ರೆ ಅವನು ಸರ್ದಿ ಬಂದ್ರೆ ವಿಕ್ಸ್ ಇದು ಏನಾರು ಹಚ್ಕೊಂಡ್ರೆ ಕಮ್ಮಿ ಆಗ್ಬೋದು. ಜ್ವರ ಬಂದ್ರೆ ಇಂಜೆಕ್ಷನ್ ಕಮ್ಮಿ ಹಾಕೋಯ್ತು. ಖರೆ ಈ ಕೆಮ್ಮು ಒಟ್ಟು ಕಮ್ಮಿ ಆಗೋದು. ಅದು ಎಂಥ ಕೆಮ್ಮು ಅದು ನಮ್ಗೆ ಬರೋಯ್ತು, ನಮ್ಗೆ ಗೊತ್ತಾಗೋದು. ಒಟ್ಟು ಒಂದು 3 ದಿನ ಆಯ್ತದ ಕಾಡಾದೈತೆ ನನಗರೆ. ಒಟ್ಟು ಸಮಾಧಾನ ಇಲ್ಲ ಆಗೋದು. ಗುಳಿಗೆ ತೊಗೊಂಡು ಇಂಜೆಕ್ಷನ್ ಮಾಡ್ಸ್ಕೊಂಬನ್ನಿ, ಔಷಧ ತಗೋ ಆತನು. ಭಾಳ ಕೆಟ್ಟ ಹೊಟ್ಟೆ ನುಸಾಯ್ತು ನಂದ್ರೆ. ಕೆಮ್ಮಿ ರಾತ್ರೆಲ್ಲ ನಿದ್ದೆ ಇಲ್ಲ, ಕಣ್ಣೆಲ್ಲ ಉರಿಯಾತವು. ಕೆಮ್ಮಿದ್ದಾಗನೂ ಸುಮ್ಮ ಮತ್ತು ಅವಲಕ್ಕಿ ಉಪ್ಪಿಟ್ಟ ಕರ್ದತ್ತಿ ಅಂತ ಸುಮ್ಮ ಮತ್ತು ಆರಾಮ್ ಬೀಳೋ ಬದಲಿ ಕಾಂತ ಮತ್ತು ನಾವು ಹೋಗಿ ಇಡ್ಲಿ ತೊಗೊಂಬನ್ನಿ. ಇಡ್ಲಿನ ತಿನ್ನೋ ಚಲೋ, ಇಡ್ಲಿ ಚಟ್ನಿನ. ಹಾಗಾಗಿ ಸುಮ್ಮನೆ ಇನ್ನೂ ಒಂದು ದಿವಸ ನಾ ಇಡ್ಲಿ ಚಟ್ನಿ ತಿನ್ಬೇಕಾಗಿತ್ತು, ಕರೆಕ್ಟ್ ಆಕೈತದ. ಸುಮ್ಮ ಮತ್ತು ನಾ ಏನು ಮಾಡೀನಿ, ಇನ್ನೂ ಅವಲಕ್ಕಿ ತಿನ್ನಿ ಅದು ನಾನು ಅದಕ್ಕೆ ಅದೊಂದು ಸುಮ್ಮ ತಪ್ಪಾತು. ಹಿಂಗಾಗಿ ಕಮ್ಮಿ ಆಗೋದದ. ಅದಕ್ಕೆ ಗಪ್ಪ ಇಡ್ಲಿ ಅದಕ್ಕೆ ತೊಗೊಂಬನ್ನಿ ಇವತ್ತು. ಒಂದು 3 ಇಡ್ಲಿ ಚಟ್ನಿ ಏನಾಟ ಔಷಧ ತೊಗೋತಾನು. ಈ ಕೆಮ್ಮು ಹತ್ತಾಗ ಆರಾಮಿಲ್ದಾಗ ಲಾಸ್ಟ್ ಬಂದು ನಾವು ಮತ್ತೆ ಇಡ್ಲಿಗೇನು ಹಾಕ್ತಾರ. ಆರಾಮಿದ್ದಾಗ ಒಂದು ದಿವಸ ಇಡ್ಲಿ ತಿನ್ನೋಕ್ಕಾಗೋಲ್ಲ. ಈಗ ಆರಾಮಿದ್ದಾಗ ನಮ್ಗೆ ಇಡ್ಲಿ ಬೇಕಾಗ್ತೈತಿ. ಏನು ಮಾಡೋದು, ಈ ಮಸ್ತ್ ಬಿಗ್ ಬಾಸ್ ಅದೈತಿ. ಸ್ಟಾರ್ಟು ಆಯ್ತು. ಇಡ್ಲಿ ಒಂದು 3 ತಂದೀನಿ, ತಿನ್ನಿ. ಮೊನ್ನೆ ಅಪ್ಪ ಕೆಮ್ಮತ್ತಾಗಿದ್ದನ್ನು ತೊಗೊಂಬಂದಿದ್ದೆ, ಕಮ್ಮಿಗೆ ತಪ್ಪಾಗ. ನಾನು ಇನ್ನು ರಾತ್ರಿ ಒಂದು ಸಲ ತೊಗೊಂಡನು, ಈಗ ಒಂದು ಸಲ ತೊಗೊಂಡನು. ನೋಡ್ನು ಇವತ್ತೊಂದು ದಿನ ಎಲ್ಲ ತೊಗೊಂಡು ನೋಡ್ತಾನು ಕಮ್ಮಿ ಆಗೈತೆ ಇಲ್ಲೋ. ಕಮ್ಮಿ ಆಗಲಿಲ್ಲ ಅಂದ್ರೆ ನಾಳೆ ಹೋಗಿ ತೋರ್ಸ್ಕೊಂಬರ ಬರ್ತೈತಿ. ನಾ ಬೆಳಿಗ್ಗೆಯಿಂದ ಮಕ್ಕೊಂಡನು ಇನ್ನ ಮಟ. ಈಗ ಎಣ್ಣೆ ಟೈಮ್ ಆಗೈತಿ 7. ಮಧ್ಯಾಹ್ನ ಹಿಂಗಾಗೈತು. ಊಟಕ್ಕಂತ ಎದ್ದನು ಹಿಂಗೆ ಚಕ್ರ ಬರ್ಬೇಕು ತಲೆ. ಅಪ್ಪ ಕರಿಯಾಕನು ಬಾಯಿ ಬರೋ ತಟ್ಟು ಕೆಟ್ಟು ತಲೆ ತಿರ್ಗಾಯ್ತು ನನಗೆ. ಏನೋ ಬಗ್ಗೆ ಚಲೋ ಪಟ್ನ ಕುರ್ಚಿ ಸಿಕ್ತು ಕೂತ್ಬಿಟ್ನಿ. ಇದು ಅಡುಗೆ ಮನೆಗಿಂದ ಏನಾರು ಪಕ್ಕ ಬೀಳ್ತೀನಿ ಇವತ್ತು. ಅಷ್ಟು ಕೆಟ್ಟಾಗಿತ್ತು. ಈಗ ಸುಮ್ಮಕ್ಕೆ ಆರಾಮನು ಅನ್ಸಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಕಮ್ಮಿ ಆಗೈತಿ. ಅದಕ್ಕೆ ಏನು ಮಾಡ್ತಾನು, ಈಗ ಹೋಗಿ ಇನ್ನೊಂದು ರಾತ್ರಿ ಮತ್ತೆ ಈಗ ಇಂಜೆಕ್ಷನ್ ಮಾಡ್ಸ್ಕೊಂಡು ಬರ್ತಾನು. ಸುಮ್ಮನೆ ಮಕ್ಕೋತಾನು. ನಮ್ಮ ಸಜ್ಜಿ ಜೋಳದ ರೊಟ್ಟನ್ನು ಕಲಾಸಾಗಿದ್ದಾವೆ. ಕಲಾತಕ್ಕೆ ಆ ಕಡೆ ಹೋಗಿ ತೊಗೊಂಬರ್ಬೇಕು. ಹೋಗಿ ತೊಗೊಂಬರ್ನು. ಅಪ್ಪ ಪಾಪ ನಂಗೆ ಆರಾಮಿಲ್ಲ ಅಂತ ಮತ್ತು ಅವ ಅಡಿಗೆ ಮಾಡಿದನು. ಅನ್ನ ಆಟ್ ಮಾಡಿದನು, ಈ ಕಡೆ ಪಲ್ಯ ಆಟ್ ಮಾಡಿದನು. ಅಷ್ಟು ಬದ್ನಿಕಾಯಿ ಇರ್ಬೋದು. ಇವತ್ತು ಆರಾಮಿಲ್ಲದ ನೀರು ಬಂದಿದ್ದು, ನೀರು ತುಂಬ್ಕೋಕಾಗಲ್ಲ. ಅದು ಒಂದು ಕೊಡ ಐತಿ. ನಾಳೆ ಒಂದು ದಿವಸ ನಾಡು ತುಂಬ್ಕೋಬೇಕು. ಈಗ ಒಂದು 100 ರೂಪಾಯಿ ರೊಟ್ಟಿವ, ಜೋಳದ ರೊಟ್ಟಿ ತೊಗೊಂಬನ್ನಿ. ನಾವು ಹೋದಾಗಿಂದ ಹೋದಾಗಿಂದ ನಾವು ಬರೀ ಇವನ್ನ ತೊಗೊಂಬರತ್ತವ. 100 ರೂಪಾಯಿ ತೊಗೊಂಬರ್ದ ಮತ್ತು ಖಾಲಿ ಆಯ್ತಾನ ತಿನ್ನೋದ.